ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಪಕ್ಷದ ಒಳಗಿನ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ. ಅವರು ಈ ಕಡೆ ಚೆಕ್ ಮಾಡಿಕೊಂಡ್ರೆ ನಾಳೆ ಒಂದು ಕಡೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಈ ಕಡೆ ಚೆಕ್ ಮಾಡಿದ್ರೆ ಮಹದೇವಪ್ಪ ಅವರ ಮನೆಯಲ್ಲಿ ದಲಿತ ಶಾಸಕರು ಸಚಿವರ ಸಭೆ ನಡೀತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಆರ್ ಬಿ ತಿಮ್ಮಾಪುರ, ಅನಿಲ್ ಚಿಕ್ಕಮಾದು, ಸುಧಾಮ್ ದಾಸ್ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸಚಿವರಾದ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಒಳ ಮೀಸಲಾತಿ, ಜಾತಿ ಜನಗಣತಿ ಜಾರಿ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ದಲಿತರ ರಾಜಕೀಯ ಪ್ರಾತಿನಿಧ್ಯವನ್ನು ಕುರಿತು ಕೂಡ ಇಲ್ಲಿ ಮಾತುಕತೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ನಲ್ಲಿ ದಲಿತ ಸಚಿವರು ಶಾಸಕರ ಈ ಒಂದು ಸಭೆ ಇದೆಯಲ್ಲ, ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ ಈ ಒಂದು ವಿಚಾರ. ಯಾವ ಒಂದು ಸಭೆಗಳು ಆಗಬಾರ್ದು, ಗುಂಪುಗಾರಿಕೆ ಆಗಬಾರ್ದು, ಪಕ್ಷದಲ್ಲಿ ಒಡಕಿನ ಸಂದೇಶ ಹೋಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೋ, ಇದೀಗ ಅದೇ ಸಭೆ ಇವತ್ತೇ ಇಲ್ಲಿ ನಡೀತಾ ಇದೆ. ನಾಳೆ ನೋಡಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಕಡೆ ಹೋಗ್ತಾ ಇದ್ದಾರೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೊಹಳ್ಳಿ, ಈ ಸಭೆಯ ಅಜೆಂಡಾ ಏನು ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಆಯಿತು, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿ ಆಯ್ತು, ಸಭೆಗಳನ್ನ ಈ ಥರ ಮಾಡಬಾರ್ದು, ಬೇರೆ ಸಂದೇಶ ಹೋಗುತ್ತೆ, ಪಕ್ಷದಲ್ಲಿ ಒಡಕಿದೆ ಅಂತೆಲ್ಲ ಜನ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂತೆಲ್ಲ ಹೇಳಿದ ಹೊರತಾಗಿಯೂ ಕೂಡ ಈ ಸಭೆಯ ಪರ್ಪಸ್ ಏನು ಅಂತ. ರಮಕಾಂತ್, ಸಚಿವ ಮಹದೇವಪ್ಪ ಅವರ ನಿವಾಸದಲ್ಲಿ ದಲಿತ ಸಮುದಾಯದ ಸಚಿವರು ಮತ್ತು ಶಾಸಕರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ, ಸತೀಶ್ ಜಾರಕಿಹೊಳಿ, KH ಮುನಿಯಪ್ಪ, ಮಹದೇವಪ್ಪ, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು MLCಗಳು, ದಲಿತ ಸಮುದಾಯದ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಇದು ಮೊದಲಿಗೆ ಹೇಳಿದ್ದಂಥದ್ದು ದಲಿತ ಒಳಪಂಗಡಗಳೇನಿದೆ ಅದಕ್ಕೆ ಪೂರಕವಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಕಾರಣಕ್ಕೆ ನಾವು ಈ ಸಭೆಯನ್ನು ನಡೆಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಬೆಳಗ್ಗೆಯಷ್ಟೇ ದಲಿತ ಸಮುದಾಯದ ಒಬ್ಬ ನಾಯಕರು ಹೇಳಿದರು. ಸೊ ಹಾಗಾಗಿ ಮಹದೇವಪ್ಪ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಡೀತಾ ಇದೆ. ಯಾಕೆಂದರೆ ಸರ್ಕಾರ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು, ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಒಂದು ಕಡೆ ಒಳಪಂಗಡಗಳಲ್ಲೇ ಭಿನ್ನಾಭಿಪ್ರಾಯಗಳು ಕೂಡ ಇತ್ತು. ಯಾಕೆಂದರೆ ಇಲ್ಲಿ ಅವರಿಗೆ 15% ಮೀಸಲಾತಿ ಬರ್ತಾ ಇತ್ತು. 15% ಮೀಸಲಾತಿಯಲ್ಲಿ ಲಂಬಾಣಿ, ಬೋವಿ, ಹಾಗೆ ಎಡ ಮತ್ತು ಬಲ ಸಮುದಾಯಗಳು ಸಮಾನವಾಗಿ ಅದನ್ನು ಅನುಭವಿಸ್ತಾ ಇದ್ರು. ತದನಂತರದಲ್ಲಿ 2% ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಯಿತು. ಈಗ 17% ಮೀಸಲಾತಿಯಲ್ಲಿ ಎಲ್ರಿಗೂ ಕೂಡ ಸಮನಾಗೆ ಹೋಗ್ತಾ ಇತ್ತು. ಆದರೆ ಈ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತಂದಿದ್ದೇ ಆದರೆ ದಲಿತ ಸಮುದಾಯದಲ್ಲಿ ಎಡ ಸಮುದಾಯ ಏನಿದೆ, ಎಡಗೈ ಸಮುದಾಯ, ಅದು ಅತಿ ಹೆಚ್ಚಿನ ಜನಸಂಖ್ಯೆ ಇದೆ. ಹಾಗಾಗಿ ನಮಗೆ ಮೀಸಲಾತಿಯ ಪ್ರಮಾಣ ಹೆಚ್ಚಳ ಆಗಬೇಕು, ನಮ್ಮ ಸಮುದಾಯದ ಅಭಿವೃದ್ಧಿ ಆಗಬೇಕು. ಇಲ್ಲಿಯವರೆಗೂ ಕೂಡ ಬಲಪಂಗಡಗಳು ಹೆಚ್ಚಿನ ಮೀಸಲಾತಿಯನ್ನು ಉಪಯೋಗಿಸಿಕೊಂಡು ಆ ಸಮುದಾಯ ಮೇಲೆ ಬಂದಿದೆ ಅನ್ನುವಂಥ ಆರೋಪಗಳು ಎದುರಾಗಿದ್ವು. ಆ ಕಾರಣಕ್ಕೆ ಈಗ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಲಾಗ್ತಾ ಇದೆ. ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಯೋಗವನ್ನು ಕೂಡ ರಚನೆ ಮಾಡಲಾಗಿತ್ತು. 3 ತಿಂಗಳ ಅವಧಿಯನ್ನು ಕೊಡಲಾಗಿತ್ತು. ಈಗ 3 ತಿಂಗಳ ಅವಧಿ ಕೂಡ ಮುಕ್ತಾಯ ಆಗಿದೆ. ವರದಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ, ದತ್ತಾಂಶಗಳ ಒಂದು ವರದಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಅದರ ಆಧಾರದ ಮೇಲೆ ಒಳಪಂಗಡಗಳಿಗೆ ಮೀಸಲಾತಿಯನ್ನು 6.5%, 5.5%, ಹಾಗೆ 3% ಮೀಸಲಾತಿಯನ್ನು ಕೊಡಬೇಕಾಗತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ರಮಕಾಂತ್, ನಾಳೆ DCM ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ದೆಹಲಿಗೆ ತೆರಳುತ್ತಾ ಇದ್ದಾರೆ, ಕೇಂದ್ರ ಸಚಿವರನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಇತ್ತ ಈ ದಲಿತ ಸಮುದಾಯದ ನಾಯಕರ ಸಭೆ ಕೂಡ ಪ್ರಾರಂಭವಾಗಿದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಇಬ್ಬರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ರು. ನಂತರ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ವಾಪಸ್ಸು ತೆರಳಿದ್ರು. ಯಾಕೆಂದರೆ ಒಳ ಮೀಸಲಾತಿಯ ಬಗ್ಗೆ ನಾವ್ಯಾಕೆ ಇಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಕಾರಣಕ್ಕೆ ಅವರು ಹೊರಗಡೆ ಹೋಗಿದ್ರು. ಆದರೆ ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಈ ಸಭೆಯಲ್ಲಿ ಭಾಗವಹಿಸಿರೋದ್ರಿಂದ ಸಹಜವಾಗಿ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಹಿಂದೆ KPCC ಅಧ್ಯಕ್ಷರ ಬದಲಾವಣೆ ಹಾಗೆ ದಲಿತ CM ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಈ ದಲಿತ ಸಮುದಾಯದ ಸಭೆಗಳು ಹುಟ್ಟು ಹಾಕಿದ್ವು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಸಭೆಯಲ್ಲಿ ಸೇರಿರೋದ್ರಿಂದ ಸಹಜವಾಗಿ ಕುತೂಹಲಗಳು ಕೂಡ ಮೂಡ್ತಾ ಇದೆ. ಮತ್ತೆ ಈ ದಲಿತ CM ವಿಚಾರ ಮತ್ತು KPCC ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳನ್ನು ಮಾಡ್ತಾರಾ ಅನ್ನುವಂತಹ ಕುತೂಹಲ ಈಗ ಮೂಡ್ತಾ ಇರುವಂಥದ್ದು ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೊಹಳ್ಳಿ.